ಪ್ರೀತಿಯ ಆತ್ಮೀಯ ದೇವಜನರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಮತ್ತೊಂದಾವರ್ತಿ ಈ ಸಂದೇಶವನ್ನು ವೀಕ್ಷಣೆ ಮಾಡ್ತಾ ಇರುವಂಥ ನಿಮ್ಮೆಲ್ಲರನ್ನು ನಾನು ವಂದಿಸುವಂಥವನಾಗಿದ್ದೇನೆ. ಈ ಸರಣಿಯಲ್ಲಿ ನಾವು ಕೀರ್ತನೆಗಳ ಪುಸ್ತಕದ ಒಂದು ಪ್ರಾಮುಖ್ಯತೆಯ ಬಗ್ಗೆ ನಾವು ಕಲಿಯುವಂಥವರಾಗಿದ್ದೇವೆ. ಈ ಕೀರ್ತನೆಗಳ ಪುಸ್ತಕದಿಂದ ಹಲವಾರು ಅಂಶಗಳನ್ನು ನಾವು ಕಲಿತಾ ಬಂದಿದ್ದೇವೆ. ಸೊ ಇವತ್ತಿನ ಒಂದು ಸಂದೇಶ, ಈ ಒಂದು ಕೀರ್ತನೆಗಳ ಪುಸ್ತಕ ಒಂದು ಪ್ರಾರ್ಥನಾಮಯವಾದಂಥ ಒಂದು ಪುಸ್ತಕವಾಗಿದೆ. ಇಲ್ಲಿ ಭಕ್ತನಾದಂಥ ದಾವೀದನು ಅತಿ ಹೆಚ್ಚು ಕೀರ್ತನೆಗಳನ್ನು ತನ್ನ ಪ್ರಾರ್ಥನೆಯಾಗಿ ಆತನು ಬರೆದಿರುವಂಥದ್ದು ನಾವು ನೋಡ್ತೇವೆ ಪ್ರಿಯ. ಸೊ ಅದರಲ್ಲಿ ಇವತ್ತು ಒಂದು ವಿಷಯದ ಕುರಿತಾಗಿ ನಿಜವಾಗಿಯೂ ದೇವರು ಎಂಥ ಒಂದು ಪ್ರಾರ್ಥನೆಗೆ ಆತನು ಉತ್ತರವನ್ನು ಕೊಡುವಂಥವನಾಗಿದ್ದಾನೆ ಅನ್ನೋದ್ರ ಬಗ್ಗೆ ನಾವು ಕಲಿಯುವಾಗ ಒಂದು ಚಿಕ್ಕ ಪ್ರಾರ್ಥನೆ ಮೂಲಕ ನಾವು ಮುಂದುವರಿಯೋಣ. ಪ್ರೀತಿಮಯನಾದಂಥ ಪರಲೋಕದ ತಂದೆಯೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಸಮಯದಲ್ಲಿ ನಿನ್ನ ಅಮೂಲ್ಯವಾದಂಥ ಜೀವವುಳ್ಳಂಥ ವಾಕ್ಯಗಳನ್ನು ನಾವು ಕಲಿಯುವಾಗ ಸ್ವಾಮಿ, ನಿನ್ನ ಪರಿಶುದ್ಧಾತ್ಮನು ತಾನೇ ನಮ್ಮನ್ನು ನಡೆಸಲಿ. ವಿಶೇಷವಾಗಿ ಈ ವಾಕ್ಯವನ್ನು ಕೇಳುವಂಥ ನಿನ್ನ ಪ್ರಿಯ ಮಕ್ಕಳನ್ನು, ಅವರ ಕುಟುಂಬದ ಜೀವಿತಗಳನ್ನು ಆಶೀರ್ವಾದ ಮಾಡುತ್ತಂದೆ. ಎಲ್ಲರ ಒಂದು ಮನಸ್ಸಿನಲ್ಲಿಯೂ ಕೇಳುವಂಥ ಈ ವಾಕ್ಯಗಳು ಆಳವಾಗಿ ಬಿತ್ತಲ್ಪಟ್ಟು ಈ ವಾಕ್ಯದ ಮೂಲಕ ಅವರ ಜೀವಿತಕ್ಕೆ ಆಶೀರ್ವಾದವನ್ನು, ಸಮೃದ್ಧಿಯನ್ನು ಹೊಂದುವಂತೆ ಹಾಗೂ ವಾಕ್ಯಗಳು ಹೆಚ್ಚಾದ ಫಲವನ್ನು ಅವರ ಜೀವಿತದಲ್ಲಿ ಕೊಡುವಂತೆ ಸಹಾಯವನ್ನು ಮಾಡೆಂಬುದಾಗಿ ಯೇಸು ಸ್ವಾಮಿಯವರ ಏಕೈಕ ನಾಮದಲ್ಲಿ ಪ್ರಾರ್ಥಿಸಿ ಬೇಡ್ಕೊಳ್ತೇವೆ ತಂದೆಯೇ, ಆಮೇನ್. ಈ ಒಂದು ಕೀರ್ತನೆಗಳ ಪುಸ್ತಕದಲ್ಲಿ ನಾನೀಗಾಗಲೇ ಹೇಳಿದ ಹಾಗೆ ಭಕ್ತನಾದಂಥ ದಾವೀದನು ಪದ್ಯದ ರೂಪದಲ್ಲಿ, ಕಾವ್ಯಗಳ ರೂಪದಲ್ಲಿ, ಪ್ರಾರ್ಥನೆಯ ರೂಪದಲ್ಲಿ ಅನೇಕ ಕೀರ್ತನೆಗಳನ್ನ ಬರೆದಿದ್ದಾನೆ. ಸೊ ಅದರಲ್ಲಿ ವಿಶೇಷವಾಗಿ ಇವತ್ತು 17ನೇ ಕೀರ್ತನೆಗಳ ಪುಸ್ತಕ 17ನೇ ಅಧ್ಯಾಯ 1ನೇ ವಚನವನ್ನು ನಾವು ಓದುವಾಗ, ಯೆಹೋವನೇ, ನ್ಯಾಯವಾದದ್ದನ್ನು ಆಲೈಸು, ನನ್ನ ಮೊರೆಗೆ ಲಕ್ಷ್ಯವಿಡು, ನನ್ನ ಪ್ರಾರ್ಥನೆಗೆ ಕಿವಿಗೊಡು, ಅದು ಕಪಟವಾದ ಬಾಯಿಂದ ಬಂದದ್ದಲ್ಲ. ಸೊ ಇಲ್ಲಿ ಭಕ್ತನಾದಂಥ ದಾವೀದನು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ನನ್ನ ಪ್ರಾರ್ಥನೆಗೆ ದೇವರೇ ನೀನು ಕಿವಿಗೊಡು, ನ್ಯಾಯವಾದದ್ದನ್ನು ಆಲೈಸು, ನನ್ನ ಮೊರೆಗೆ ನೀನು ಲಕ್ಷ್ಯವಿಡು. ಯಾಕಂತೇಳಿದರೆ ಅದು ಕಪಟವಾದ ಬಾಯಿಂದ ಬಂದದ್ದಲ್ಲ ಎಂಬುದು. ಸೊ ಇವತ್ತು ನಾವು ಪ್ರಾರ್ಥನೆ ಮಾಡುವಾಗ ಅನೇಕ ಬಾರಿ ನಮ್ಮ ಜೀವಿತಗಳಲ್ಲೂ ಸಹ ಈ ಪ್ರಾರ್ಥನೆ ಅನ್ನುವಂಥದ್ದು ಒಂದು ಉಸಿರಿನ ರೀತಿಯಲ್ಲಿ ಭಾಳಷ್ಟು ಅಭ್ಯಾಸಕರವಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೇವೆ. ಹೌದಲ್ವ? ನಾವು ಪ್ರತಿ ದಿವಸ ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗುವವರೆಗೆ ಅದೆಷ್ಟೋ ಬಾರಿ ನಾವು ಪ್ರಾರ್ಥನೆಗಳನ್ನ ಮಾಡ್ತೇವೆ. ನಾವು ಎದ್ದಾಗ ಪ್ರಾರ್ಥಿಸ್ತೇವೆ, ನಾವು ಹೊರಗೆ ಹೋಗುವಾಗ ಪ್ರಾರ್ಥನೆ ಮಾಡ್ತೇವೆ, ಯಾವುದೋ ಕೆಲಸಕ್ಕೆ ಹೋಗುವಾಗ ಪ್ರಾರ್ಥನೆ ಮಾಡ್ತೇವೆ, ಮಕ್ಕಳನ್ನು ಶಾಲಾ ಕಾಲೇಜಿಗೆ ಕಳಿಸುವಾಗ ಪ್ರಾರ್ಥನೆ ಮಾಡ್ತೇವೆ, ಅನಾರೋಗ್ಯದ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ, ಯಾವುದೋ ಒಂದು ಸಮಸ್ಯೆ ಬರುತ್ತೆ ಅಂತ ಹೇಳುವಾಗ ನಾವು ಪ್ರಾರ್ಥನೆ ಮಾಡ್ತೇವೆ. ಎಲ್ಲ ಸಂದರ್ಭದಲ್ಲಿ, ಬಹಳಷ್ಟು ಸಂದರ್ಭಗಳಲ್ಲಿ ನಾವು ದೇವರಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತೇವೆ. ಆದರೆ ನಮ್ಮ ಪ್ರಾರ್ಥನೆ ಎಂಥ ಒಂದು ಬಾಯಿಂದ ನಾವು ಮಾಡ್ತಾ ಇದ್ದೇವೆ. ಇಲ್ಲಿ ದಾವೀದ ಹೇಳ್ತಾನೆ, ಸ್ವಾಮಿ ನನ್ನ ಪ್ರಾರ್ಥನೆಗೆ ನೀನು ಕಿವಿಗೊಡು, ಯಾಕಂದರೆ ಅದು ಕಪಟವಾದಂಥ ಬಾಯಿಂದ ಬಂದದ್ದಲ್ಲ, ನನ್ನ ಜೀವಿತ ಕಪಟವಾದಂಥದ್ದಲ್ಲ, ನಾನು ಕಪಟತನದಿಂದ ನಿನ್ನ ಸನ್ನಿಧಿಯಲ್ಲಿ ನಾನು ಪ್ರಾರ್ಥಿಸ್ತಾ ಇಲ್ಲ, ನಾನು ನ್ಯಾಯವಾದದ್ದನ್ನು ನಾನು ಕೇಳ್ತಾ ಇದ್ದೇನೆ, ನನ್ನ ಮೊರೆಗೆ ನೀನು ಲಕ್ಷ್ಯವಿಡು, ನನ್ನ ಪ್ರಾರ್ಥನೆಗೆ ಕಿವಿಗೊಡು ಎಂಬುದಾಗಿ ಇಲ್ಲಿ ದಾವೀದ ಹೇಳ್ತಾನಂತೆ. ಇವತ್ತು ನಮ್ಮ ಜೀವಿತದಲ್ಲಿ ನಾವು ಮಾಡುವಂಥ ಪ್ರಾರ್ಥನೆ ಎಂಥ ಪ್ರಾರ್ಥನೆಯಾಗಿದೆ? ಇವತ್ತು ನಾವು ಯಾರಾದರೂ ಈ ಪ್ರಾರ್ಥನೆಯ ಕುರಿತಾಗಿ ನಾವು ಆಲೋಚನೆ ಮಾಡಿದ್ದೀವ? ನಾವು ಸಾಕಷ್ಟು ಬಾರಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಆದರೆ ನಮ್ಮ ಪ್ರಾರ್ಥನೆಯಲ್ಲಿ ಏನಾದರೂ ತಪ್ಪಿದೆಯಾ? ಒಂದು ವೇಳೆ ನಮ್ಮ ಪ್ರಾರ್ಥನೆ ನ್ಯಾಯಸಮ್ಮತವಾಗಿದೆಯಾ? ನಮ್ಮ ಪ್ರಾರ್ಥನೆಯಲ್ಲಿ ಏನಾದರೂ ಕಪಟತನ ಇದೆಯಾ? ಇವತ್ತು ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮಗೆ ಸದುತ್ತರವನ್ನು ದಯಪಾಲಿಸಬೇಕೆಂಬುದಾಗಿ ನಾವು ಬಯಸುವಾಗ ನಮ್ಮ ಪ್ರಾರ್ಥನೆ ನ್ಯಾಯಯುತವಾಗಿರಬೇಕು. ನಮ್ಮ ಪ್ರಾರ್ಥನೆ ಕಪಟತನದಿಂದ ದೂರವಾಗಿರಬೇಕು. ನಮ್ಮ ಬಾಯಿಂದ ಕಪಟತನದ ಮಾತುಗಳನ್ನು ನಾವು ಇಟ್ಟುಕೊಂಡು ದೇವರಿಗೆ ನಾವು ಪ್ರಾರ್ಥಿಸುವುದಾದರೆ ಆ ಪ್ರಾರ್ಥನೆಗಳಿಗೆ ನಾವು ಉತ್ತರವನ್ನು ನಿರೀಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯ. ಇವತ್ತು ಸತ್ಯವೇದದಲ್ಲಿ ದಾವೀದನು ನಮ್ಮ ಪ್ರಾರ್ಥನೆಗೆ ಇವತ್ತು ಒಂದು ಹೊಸ ಅರ್ಥವನ್ನು ಈ ವಾಕ್ಯಗಳ ಮೂಲಕ ಕೊಡಲಿಕ್ಕೆ ಹೋಗ್ತಾನೆ. ಇವತ್ತು ನಾವು ಸಹ ಅನೇಕ ಬಾರಿ, ಎಷ್ಟೋ ಸಾರಿ ತಿಳಿಯೋದು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಯಾವುದ್ಯಾವುದೋ ಮನಸ್ಥಿತಿಗಳಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಆದರೆ ಕಪಟತನ ನಮ್ಮ ಬಾಯಲ್ಲಿ ಇರುವುದಾದರೆ ನಮ್ಮ ಪ್ರಾರ್ಥನೆಗೆ ನಿಜವಾಗಿಯೂ ಸ್ವಾಮಿ ಉತ್ತರ ಕೊಡಲಿಕ್ಕೆ ಸಾಧ್ಯನಾ? ಅಂಥ ಪ್ರಾರ್ಥನೆಯನ್ನು ದೇವರು ಕೇಳ್ತಾನ? ಸೊ ಏನು ಈ ಕಪಟತನ ಅಂತ ಅಂದರೆ ಏನು? ಯಾವ ಒಂದು
ಅರ್ಥವನ್ನು ಈ ಕಪಟ ಅನ್ನುವಂಥ ಪದ ಕೊಡುವಂಥದ್ದಾಗಿದೆ. ಒಂದು ವಚನವನ್ನು ನಾವು ಓದ್ಕೊಳ್ಳೋಣ ಪ್ರಿಯರೇ. ನಮ್ಮ ಸತ್ಯವೇದದಲ್ಲಿ ಮತ್ತಾಯನ ಸುವಾರ್ತೆ 23ನೇ ಅಧ್ಯಾಯ 27ನೇ ವಚನ ಈ ರೀತಿಯಾಗಿ ಹೇಳುತ್ತೆ, ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ನೀವು ಸುಣ್ಣ ಹಚ್ಚಿದ ಸಮಾಧಿಗಳಿಗೆ ಹೋಲಿಕೆಯಾಗಿದ್ದೀರಿ. ಇವು ಹೊರಗೆ ಚಂದವಾಗಿ ಕಾಣುತ್ತವೆ, ಒಳಗೆ ನೋಡಿದರೆ ಸತ್ತವರ ಎಲುಬುಗಳಿಂದಲೂ ಎಲ್ಲ ಹೊಲಸಿನಿಂದಲೂ ತುಂಬಿರುತ್ತವೆ. ಹಾಗೆಯೇ ನೀವು ಸಹ ಹೊರಗೆ ಜನರಿಗೆ ಸತ್ಪುರುಷರಂತೆ ಕಾಣಿಸಿಕೊಳ್ಳುತ್ತಿದ್ದೀರಿ ಸರಿ, ಆದರೆ ಒಳಗೆ ಕಪಟದಿಂದಲೂ ಅನ್ಯಾಯದಿಂದಲೂ ತುಂಬಿದವರಾಗಿದ್ದೀರಿ. ಇಲ್ಲಿ ಕಪಟತನದ ಒಂದು ಅರ್ಥವನ್ನು ಸ್ವಾಮಿ ಭಾಳಷ್ಟು ಸವಿವರವಾಗಿ ತಿಳಿಸ್ತಾರೆ. ಇಲ್ಲಿ ಶಾಸ್ತ್ರಿಗಳು ಮತ್ತು ಫರಿಸಾಯರ ಜೀವಿತ ಯಾವ ರೀತಿಯಲ್ಲಿತ್ತು ಅಂತ ಹೇಳಿದರೆ, ಅವರು ಹೊರಗೆ ಮಾತ್ರ ಭಾಳಷ್ಟು ಚಂದವಾಗಿ, ಭಾಳಷ್ಟು ಒಳ್ಳೆಯ ಜನರಂತೆ, ಭಾಳ ಆತ್ಮೀಕ ವ್ಯಕ್ತಿಗಳಂತೆ ಜನರ ಮುಂದೆ ಕಾಣಿಸ್ಕೊಳ್ತಾ ಇದ್ರು. ಆದರೆ ಅವರ ಮನಸ್ಸು ಯಾವ ರೀತಿಯಲ್ಲಿತ್ತು? ಈ ಸಮಾಧಿಗಳ ರೀತಿಯಲ್ಲಿ. ನಾವು ಸಮಾಧಿಗಳನ್ನ ನೋಡುವಾಗ ಹೊರಗೆ ಭಾಳಷ್ಟು ಚಂದವಾಗಿ ಸಮಾಧಿಗಳನ್ನ ಕಟ್ಟಿರ್ತಾರೆ. ಕೆಲವರು ಈ ಸಿಮೆಂಟಿನಿಂದ ಕಟ್ಟಿರುವಂಥದ್ದು, ಕೆಲವರು ಅದಕ್ಕೆ ಟೈಲ್ಸ್ಗಳನ್ನ ಹಾಕಿ ಭಾಳಷ್ಟು ಹೆಚ್ಚಿನ ಅಂದವನ್ನು ಕೊಟ್ಟಿರುವಂಥದ್ದು, ಅದಕ್ಕೆ ಬಣ್ಣಗಳನ್ನ ಪೇಂಟ್ಗಳನ್ನ ಮಾಡಿ ಸುಂದರವಾಗಿ ಕಾಣುವ ರೀತಿಯಲ್ಲಿ ಮಾಡಿರುತ್ತೆ. ಆದರೆ ಆ ಸಮಾಧಿಗಳ ಒಳಗೆ ಏನಿರ್ತದೆ ನಾವು ಭಾಳ ಚೆನ್ನಾಗಿ ಅದರ ಬಗ್ಗೆ ತಿಳ್ಕೊಂಡಿದ್ದೀವಿ. ಸತ್ತವರ ಎಲುಬುಗಳು, ಹೊಲಸಿನಿಂದ ಆ ಸಮಾಧಿ ಕೂಡಿರ್ತವೆ ಪ್ರಿಯ. ಆದರೆ ಹೊರಗೆ ನೋಡಲಿಕ್ಕೆ ಭಾಳ ಸುಂದರವಾಗಿರುತ್ತೆ. ಈ ಶಾಸ್ತ್ರಿಗಳು ಮತ್ತು ಫರಿಸಾಯರ ಜೀವಿತ ಹೀಗೆ ಇತ್ತು. ಇವರು ಕಪಟಿಗಳು ಅಂತ ಯೇಸು ಸ್ವಾಮಿ ಯಾಕೆ ಇವರಿಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಅವರು ಹೊರಗಿನ ನೋಟ ಭಾಳಷ್ಟು ಸುಂದರವಾಗಿ, ಭಾಳ ಒಳ್ಳೆಯ ಉಡುಪುಗಳನ್ನ ಧರಿಸ್ಕೊಂಡು, ಭಾಳ ಒಳ್ಳೆಯ ಪೋಷಾಕಿನಿಂದ ಅವರು ಕಾಣಿಸ್ಕೊಳ್ತಾ ಇದ್ರು. ಆದರೆ ಅವರ ಮನಸ್ಸುಗಳು ಕೆಟ್ಟತನದಿಂದ ತುಂಬಿತ್ತು, ದುಷ್ಟತ್ವದಿಂದ ತುಂಬಿತ್ತು. ಇನ್ನೊಬ್ಬರ ಒಂದು ಜೀವಿತದಲ್ಲಿ ಅನ್ಯಾಯವಾದಂಥ ಕಾರ್ಯಗಳನ್ನ ನಡೆಸುವುದರ ಮೂಲಕ, ಮೋಸಕರವಾದಂಥ ಕಾರ್ಯಗಳನ್ನ ನಡೆಸೋದ್ರ ಮೂಲಕ ಈ ಕಪಟಿಗಳು, ಶಾಸ್ತ್ರಿಗಳು ತಮ್ಮ ಜೀವಿತವನ್ನು ಕಳೀತಾ ಇದ್ರು. ಸೊ ಇದನ್ನು ನೋಡಿದ ಸ್ವಾಮಿ ಅವರಿಗೆ ಅಯ್ಯೋ ಕಪಟಿಗಳೇ ಎಂಬುದಾಗಿ ಮೂದಲಿಸುವುದನ್ನು ನಾವು ನೋಡ್ತೇವೆ. ಇವತ್ತು ನಮ್ಮ ಜೀವಿತದಲ್ಲಿಯೂ ಸಹ ಈ ಕಪಟ ಅನ್ನುವಂಥ ಪದದ ಅರ್ಥ ನಮಗೆ ಗೊತ್ತಾಗ್ತಾ ಇದೆ. ಏನು ಕಪಟ? ನಾವು ಒಳಗೆ ಒಂದು ರೀತಿಯಲ್ಲಿ, ಹೊರಗೆ ಒಂದು ರೀತಿಯಲ್ಲಿ. ಒಬ್ಬ ವ್ಯಕ್ತಿಯ ಮುಖದೆದುರಿಗೆ ಒಂದು ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು, ಆ ವ್ಯಕ್ತಿ ಹೋದ ನಂತರ ಅವನ ಹಿಂದೆ ಒಂದು ರೀತಿಯಲ್ಲಿ ಮಾತಾಡುವುದು. ನಮ್ಮ ಮನಸ್ಸಲ್ಲಿ ಒಂದು ಅಭಿಪ್ರಾಯ, ಹೊರಗಡೆ ನೋಡುವಾಗ ಭಾಳ ಚೆನ್ನಾಗಿ ನಾವು ತೋರಿಸ್ಕೊಳ್ತಕ್ಕಂಥದ್ದು. ಸೊ ಇದು ನಿಜವಾದಂಥ ಕಪಟತನ. ಆದರೆ ಭಕ್ತನಾದ ದಾವೀದ ಹೇಳ್ತಾ ಇದ್ದಾನೆ, ನನ್ನಲ್ಲಿ ಇಂಥ ಕಪಟ ಮಾತುಗಳು ಇರುವುದಾದರೆ ಸ್ವಾಮಿ ನನ್ನ ಪ್ರಾರ್ಥನೆಯನ್ನು ಕೇಳೋದಿಲ್ಲ. ಅವನು ಹೇಳ್ತಾ ಇದ್ದಾನೆ, ಸ್ವಾಮಿ ನನ್ನ ಪ್ರಾರ್ಥನೆ ಕಪಟವಾದ ಪ್ರಾರ್ಥನೆ ಅಲ್ಲ, ನ್ಯಾಯವಾದದ್ದನ್ನು ನಾನು ಕೇಳ್ತಾ ಇದ್ದೀನಿ. ಮತ್ತೊಂದು ಸಾರಿ ಆ ವಾಕ್ಯವನ್ನು ಓದೋಣ. ಕೀರ್ತನೆಗಳು 17ನೇ ಅಧ್ಯಾಯ 1ನೇ ವಚನ, ಯೆಹೋವನೇ ನ್ಯಾಯವಾದದ್ದನ್ನು ಆಲೈಸು, ನನ್ನ ಮೊರೆಗೆ ಲಕ್ಷ್ಯವಿಡು, ನನ್ನ ಪ್ರಾರ್ಥನೆಗೆ ಕಿವಿಗೊಡು, ಅದು ಕಪಟವಾದ ಬಾಯಿಂದ ಬಂದದ್ದಲ್ಲ. ದೇವರೇ, ನಾನು ಮಾಡುವಂಥ ಪ್ರಾರ್ಥನೆ ಇದು ನ್ಯಾಯವಾದಂಥದ್ದು. ನಾನು ಯಾವುದೇ ಅನ್ಯಾಯವಾದಂಥ ವಿಚಾರಗಳನ್ನ ನಿನ್ನ ಬಳಿಯಲ್ಲಿ ನಾವು ಪ್ರಾರ್ಥಿಸ್ತಾ ಇಲ್ಲ. ನನ್ನ ಲಕ್ಷ್ಯವನ್ನು ನೀನು ಕೇಳು, ನನ್ನ ಮೊರೆಯನ್ನು ಕೇಳು, ನನಗೆ ಸದುತ್ತರವನ್ನು ಕೊಡು. ಯಾಕಂದರೆ ಇದು ಕಪಟವಾದ ಪ್ರಾರ್ಥನೆ ಅಲ್ಲ. ಇವತ್ತು ನೋಡ್ರಿ, ಇದು ನಮ್ಮ ಪ್ರಾರ್ಥನಾ ಜೀವಿತಕ್ಕೆ ಒಂದು ಒಳ್ಳೆಯ ಒಂದು ಸಲಹೆ ಪ್ರಿಯರೇ. ಇವತ್ತು ನಮ್ಮ ಪ್ರಾರ್ಥನಾ ಜೀವಿತ ಚೆನ್ನಾಗಿರಬೇಕಂತ ಹೇಳಿದರೆ, ದೇವರ ಸನ್ನಿಧಿಯಲ್ಲಿ ನಾವು ಮಾಡುವಂಥ ಪ್ರಾರ್ಥನೆ ಯಾವ ಮನಸ್ಸಿನಿಂದ ನಾವು ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ನಾವು ಅರ್ಥೈಸಿಕೊಂಡು ಪ್ರಾರ್ಥಿಸುವುದಾದರೆ ಖಂಡಿತವಾಗಿ ನಮ್ಮ ಪ್ರಾರ್ಥನೆಗೆ ತಕ್ಕ ಪ್ರತಿಫಲವನ್ನು ದೇವರು ಕೊಡ್ತಾನೆ. ಒಂದು ಚಿಕ್ಕ ನಿದರ್ಶನವನ್ನು ನಿಮ್ಮ ಮುಂದೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಹಳ್ಳಿ ಇರುವಂಥದ್ದಾಗಿದೆ. ಆ ಹಳ್ಳಿಯಲ್ಲಿ ಒಬ್ಬ ರೈತ ಏನು ಮಾಡ್ತಾನೆ, ಒಂದು ಹಸುವನ್ನು ಸಾಕೊಂಡಿರ್ತಾನೆ. ಆ ಹಸುವನ್ನು ಆತನು ಮೇಯೋದಕ್ಕೆ ಅಂತೇಳಿ ಬಿಟ್ಟಾಗ ಆ ಹಸು ಏನು ಮಾಡುತ್ತೆ, ಆ ರೈತನ ಹೊಲದ ಪಕ್ಕದಲ್ಲಿದ್ದಂಥ ಇನ್ನೊಬ್ಬ ಆ ಒಂದು ಹೊಲದ ಮಾಲೀಕನ ಹೊಲದಲ್ಲಿ ಇದೇನು ಮಾಡುತ್ತೆ, ಕೆಲವು ಪೈರುಗಳನ್ನ, ಬೆಳೆಯನ್ನು ನಾಶ ಮಾಡುತ್ತೆ, ತಿಂದುಬಿಡುತ್ತೆ. ಸೊ ಈ ನಾಶವಾದಂಥ ಬೆಳೆ, ನಾಶವಾದಂಥ ಆ ಒಂದು ಜಮೀನಿನ ಮಾಲೀಕ ಏನು ಮಾಡ್ತಾನೆ, ಭಾಳಷ್ಟು ಕೋಪದಿಂದ, ಭಾಳ ಸಿಟ್ಟಿನಿಂದ ಅವನ ಈ ವಿಷಯ ತಿಳ್ಕೊಳ್ತಾನೆ. ಯಾರ ಹಸು ಇದು ಎಂಬುದಾಗಿ ತಿಳ್ಕೊಂಡಾಗ ಅವನಿಗೆ ಗೊತ್ತಾಗುತ್ತೆ, ಈ ರೀತಿ ಪಕ್ಕದ ಜಮೀನಿನ ಒಬ್ಬ ರೈತನ ಹಸು ಬಂದು ನನ್ನ ಹೊಲವನ್ನು ನಾಶ ಮಾಡಿದೆ, ಹಾಳು ಮಾಡಿದೆ. ಇವನು ತಿಳ್ಕೊಂಡು ಏನು ಮಾಡ್ತಾನೆ, ಭಾಳ ಸಿಟ್ಟಿನಿಂದ ಮನೆಗೆ ಬರ್ತಾನೆ. ಭಾಳ ಸಿಟ್ಟಿನಿಂದ ಮನೆಗೆ ಬಂದು ಅವನೇನು ಮಾಡ್ತಾನೆ, ಆ ರೈತನನ್ನು ಹುಡುಕೊಂಡು ಹೋಗಿ ಅವನಿಗೆ ನಾನು ಏನಾದರೂ ಅವನು ಮಾಡಿರೋ ಅಂಥ ಈ ನಷ್ಟಕ್ಕೆ ಅವನಿಗೆ ನಾನು ಸೇಡು ತೀರಿಸ್ಕೊಳ್ಬೇಕು.
ಅಥವಾ ಅವನಿಗೆ ಬೈಬೇಕು ಅಥವಾ ಅವನಿಂದ ಈ ನಷ್ಟವನ್ನು ಕಟ್ಕೊಡು ಎಂಬುದಾಗಿ ನಾನು ಕೇಳಬೇಕು. ಸೊ ಈ ಒಂದು ಕೋಪದ ಮನಸ್ಥಿತಿಯಲ್ಲಿ ಅವನು ಮನೆ ಕಡೆಗೆ ಬರ್ತಾ ಇರ್ತಾನೆ. ಮನೆ ಕಡೆಗೆ ಬರುವಾಗ ದಾರಿಯಲ್ಲಿ ಒಬ್ಬ ಸಭಾಪಾಲಕರು, ಒಬ್ಬರು ಬೋಧಕರು ಅವನಿಗೆ ಎದುರಾಗ್ತಾರೆ. ಬೋಧಕರು ಎದುರಾದಾಗ ಅವನೇನು ಮಾಡ್ತಾನೆ, ಪಾಸ್ಟ್ರನ್ನ ಮಾತಾಡಿಸ್ತಾನೆ. ಪಾಸ್ಟ್ರೇ ನಮಸ್ಕಾರ. ಬೋಧಕರು ಹೇಳಿದರು, ನಮಸ್ತೆ ನಮಸ್ತೆ ಅಯ್ಯ, ಎಲ್ಲಿ ಹೋಗ್ತಾ ಇದ್ದೀರಾ? ನಾನು ಈ ರೀತಿಯಲ್ಲಿ ಒಂದು ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ, ಬಹಳ ಇಂಪಾರ್ಟೆಂಟ್ ಕೆಲಸ, ನಾನು ಅರ್ಜೆಂಟ್ ಹೋಗಬೇಕಾಗಿದೆ. ಆಗ ಪಾಸ್ಟರ್ ಹೇಳ್ತಾರೆ, ಸರಿ ಆಯಿತು ನೀವು ಹೋಗ್ರಿ, ಅದಕ್ಕೆ ಮುಂಚೆ ನೀವು ತುಂಬ ಮುಖ್ಯವಾದ ಕೆಲಸ ಅಂತ ಹೇಳ್ತಾ ಇದ್ರಿ, ಒಂದು ಪ್ರಾರ್ಥನೆ ಮಾಡೋಣ, ಆಮೇಲೆ ನೀವು ಹೊರಡ್ರಿ. ಸರಿ, ಇಬ್ಬರೂ ಸಹ ಹಾಗೆ ಚರ್ಚ್ ಕಡೆಗೆ ಹೋಗಿ ಸಭೆಯಲ್ಲಿ ನಿಂತು ಒಂದು ಪ್ರಾರ್ಥನೆ ಮಾಡಿ ಅವ್ರನ್ನ ಕಳಿಸ್ಕೊಡ್ಬೇಕೆಂಬುದಾಗಿ ಹೇಳುವಾಗ ಪಾಸ್ಟರ್ ಹೇಳ್ತಾರೆ, ಈ ವ್ಯಕ್ತಿಯ ಮನಸ್ಸಲ್ಲಿ ಇಂಥ ಒಂದು ವಿಷಯ ಇದೆ ಅನ್ನುವಂಥದ್ದನ್ನು ಅವರು ಅರ್ಥ ಮಾಡಿಕೊಂಡು ತಿಳ್ಕೊಂಡು ಅವರೇನು ಮಾಡ್ತಾರೆ, ನಾನು ಹೇಳಿದಂತೆ ನೀವು ಸಹ ಪ್ರಾರ್ಥನೆಯನ್ನು ನೀವು ಫಾಲೋ ಮಾಡಿರಿ. ಸೊ ಈ ಬೋಧಕರು ಹೇಳ್ತಾ ಇದ್ದಾರೆ, ಯೇಸು ಸ್ವಾಮಿ ಕಲಿಸ್ಕೊಟ್ಟಂಥ ಪರಲೋಕದ ಪ್ರಾರ್ಥನೆಯನ್ನು ಇವರು ಹೇಳುವಂಥವರಾಗಿದ್ದಾರೆ. ಸೊ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವಾಗಿ ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರೋ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು, ನಮಗೆ ತಪ್ಪು ಮಾಡಿದವರನ್ನು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ಸೊ ಈ ಒಂದು ಪ್ರಾರ್ಥನೆಯನ್ನು ಅವರು ಪಾಸ್ಟರ್ ಹೇಳುವಾಗ ಆ ವ್ಯಕ್ತಿಯೂ ಸಹ ಅದನ್ನು ನಾನು ಹೇಳ್ಕೊಟ್ಟಂಗೆ ನೀವು ಹೇಳ್ರಿ ಅಂತ ಹೇಳುವಾಗ ಆ ವ್ಯಕ್ತಿ ಎಲ್ಲವನ್ನ ಚೆನ್ನಾಗಿ ಹೇಳ್ತಾನೆ. ಆದರೆ ಕೊನೆಯದಾಗಿ ನಮಗೆ ತಪ್ಪು ಮಾಡಿದವ್ರನ್ನ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನ ಕ್ಷಮಿಸಿ ಎಂಬುದಾಗಿ ಹೇಳುವಾಗ ಈ ವ್ಯಕ್ತಿಯ ಬಾಯಿಂದ ಆ ಒಂದು ಸೆಂಟೆನ್ಸ್ನ ಹೇಳೋಕ್ಕೆ ಸಾಧ್ಯವಾಗದಪ್ಪ. ಯಾಕಂತ ಹೇಳಿದರೆ ಆ ವಾಕ್ಯದಲ್ಲಿ ಏನಿದೆ, ನಮಗೆ ಯಾರಾದರೂ ತಪ್ಪು ಮಾಡಿದರೆ ಅದನ್ನು ನಾವು ಕ್ಷಮಿಸದ ಹೊರತು ಪರಲೋಕದ ತಂದೆ ನಮ್ಮ ತಪ್ಪುಗಳನ್ನ ಕ್ಷಮಿಸೋದಿಲ್ಲ ಅನ್ನುವಂಥ ಮಾತು ಈ ವ್ಯಕ್ತಿಯ ಬಾಯಿಂದ ಹೊರಡ್ತಾ ಇಲ್ಲ. ಯಾಕಂತ ಹೇಳಿದರೆ ಅವನು ಎಲ್ಲಿಗೆ ಹೋಗ್ತಾ ಇದ್ದಾನೆ, ಒಬ್ಬ ವ್ಯಕ್ತಿ ಮಾಡಿದಂಥ ತಪ್ಪಿಗೆ ಸೇಡು ತೀರಿಸ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾನೆ. ಈಗ ಈ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ, ಆ ಮಾತನ್ನು ಅವನ ಬಾಯಿಂದ ಹೇಳೋದಕ್ಕಾಗ್ತಾ ಇಲ್ಲ, ಬದಲಾಗಿ ಕಣ್ಣಲ್ಲಿ ನೀರು ತುಂಬಿಕೊಳ್ತಾ ಇದೆ. ಇದನ್ನು ಗಮನಿಸಿದಂಥ ಬೋಧಕರು, ಯಾಕೆ ಏನಾಯಿತು? ಅಯ್ಯ ನಾನು ಹೇಳ್ಕೊಟ್ಟಂಗೆ ನೀವು ಹೇಳ್ರಿ. ಇಲ್ಲ ಪಾಸ್ಟರ್, ನನ್ನ ಕೈಲಿ ಹೇಳೋಕ್ಕಾಗ್ತಾ ಇಲ್ಲ. ಯಾಕೆ ಏನಾಯಿತು ಅಂತ ಹೇಳುವಾಗ, ಇಲ್ಲ ನಾನು ಇದಕ್ಕೆ ಮುಂಚೆ ನನ್ನ ಹೊಲದಲ್ಲಿ ಈ ಥರ ಬೆಳೆಯನ್ನು ಹಾಳು ಮಾಡಿದಂಥ ಒಂದು ಹಸುವನ್ನು ನಾನು ಹುಡುಕೊಂಡು, ಆ ಹಸುವಿನ ಮಾಲೀಕನನ್ನು ಹುಡುಕೊಂಡು ನಾನು ಹೊರಟಿದ್ದೆ. ಆದರೆ ನೀವು ಪ್ರಾರ್ಥನೆ ಮಾಡೋದಕ್ಕೆ ಕರೆದಾಗ, ಈ ಒಂದು ವಾಕ್ಯವನ್ನು ಹೇಳಿದಾಗ ಅದನ್ನು ನನ್ನ ಕೈಲಿ ಹೇಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸೊ ತಕ್ಷಣ ಆ ವ್ಯಕ್ತಿಗೆ ರಿಯಲೈಸ್ ಆಗುತ್ತೆ, ನಾನು ಆ ವ್ಯಕ್ತಿಯನ್ನು ಕ್ಷಮಿಸಲಿಲ್ಲ ಅಂತ ಹೇಳಿದರೆ ತಂದೆ ನನ್ನನ್ನು ಕ್ಷಮಿಸೋದಿಲ್ಲ. ಆ ಕ್ಷಣದಲ್ಲೇ ಆ ವ್ಯಕ್ತಿ ಏನು ಮಾಡ್ತಾನೆ, ಆ ಒಂದು ಹಸುವಿನ ಮಾಲೀಕನನ್ನು, ರೈತನನ್ನು ನಾನು ಇವತ್ತು ಕ್ಷಮಿಸ್ತೇನೆ ಎಂಬುದಾಗಿ ನಿರ್ಧಾರ ಮಾಡ್ಕೊಂಡು ಮನೆಗೆ. ಪ್ರೇರೆ, ಇವತ್ತು ಈ ಒಂದು ಕಥೆಯಿಂದ ನಾವು ಏನು ಕಲಿಬೋದು ಅಂತ ಹೇಳಿದರೆ, ನಮ್ಮ ಮನಸ್ಸಲ್ಲಿ ನಾವು ಏನು ಇಟ್ಕೊಂಡು ನಾವು ದೇವರಿಗೆ ಪ್ರಾರ್ಥನೆ ಮಾಡ್ತೀವಿ, ಸೊ ಯಾವ ವಿಚಾರವನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ನಾವು ಪ್ರಾರ್ಥನೆ ಮಾಡ್ತೀವಿ, ಅದಕ್ಕೆ ತಕ್ಕಂಥ ಪ್ರತಿಫಲವನ್ನು ದೇವರು ಕೊಡ್ತಾನೆ. ಇವತ್ತು ನಾವು ಕಪಟವಾದಂಥ ಅನ್ಯಾಯವಾದಂಥ ಪ್ರಾರ್ಥನೆ ನಾವು ಮಾಡೋದಾದರೆ ದೇವರಿಂದ ನಾವು ಉತ್ತರವನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಜೀವಿತದಲ್ಲಿ ನಾವು ಮಾಡುವಂಥ ಪ್ರಾರ್ಥನೆ ಬಹಳಷ್ಟು ಶ್ರೇಷ್ಠವಾದಂಥ, ಕಪಟವಿಲ್ಲದಂಥ, ನ್ಯಾಯಯುತವಾದಂಥ ಪ್ರಾರ್ಥನೆ ಆಗಿದ್ದಾಗ ಮಾತ್ರ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ. ಇವತ್ತು ಈ ದಾವೀದನ ಕೀರ್ತನೆಯಿಂದ ನಾವು ಬಹಳಷ್ಟು ಅಂಶಗಳನ್ನ ಕಲಿಬೋದಾಗಿದೆ. ಅದರಲ್ಲಿ ವಿಶೇಷವಾಗಿ ಈ ಪ್ರಾರ್ಥನೆ ಕುರಿತಾಗಿ ಈ ಒಂದು ಮಾಹಿತಿಯನ್ನು ನಾವು ಕಲಿಯುವಾಗ ಇವತ್ತು ನಮ್ಮ ಜೀವಿತದಲ್ಲಿ ಇದನ್ನು ರೂಢಿಸ್ಕೊಳ್ಬೇಕಾದಂಥದ್ದು ಭಾಳ ಮುಖ್ಯ. ಇನ್ನೊಂದು ವಚನವನ್ನು ನಾವು ಓದ್ಕೊಳ್ಳೋಣ. ಕೀರ್ತನೆಗಳು 66ನೇ ಅಧ್ಯಾಯ 18ನೇ ವಚನವನ್ನು ನಾವು ನೋಡೋಣ. ಪ್ರಿಯರೇ, ನಾನು ಕೆಟ್ಟತನದ ಮೇಲೆ ಮನಸ್ಸಿಟ್ಟಿದ್ದರೆ ಸ್ವಾಮಿಯು ನನ್ನ ವಿಜ್ಞಾಪನೆಯನ್ನು ಕೇಳುತ್ತಿದ್ದಿಲ್ಲ. ನೋಡ್ರಿ, ಈ ಒಂದು ವಚನದಲ್ಲೂ ಸಹ ಭಾಳ ಸುಂದರವಾಗಿ ದಾವೀದನು ಬರೆದಿದ್ದಾನೆ. ನಾನು ಕೆಟ್ಟತನದ ಮೇಲೆ ಮನಸ್ಸಿಟ್ಟಿದ್ದರೆ ಸ್ವಾಮಿಯು ನನ್ನ ವಿಜ್ಞಾಪನೆಯನ್ನು ಕೇಳುತ್ತಿದ್ದಿಲ್ಲ. ಇವತ್ತು ಸ್ವಾಮಿ ನನ್ನ ವಿಜ್ಞಾಪನೆಯನ್ನು, ನನ್ನ ಪ್ರಾರ್ಥನೆಯನ್ನು ಕೇಳಬೇಕಂತ ಹೇಳಿದರೆ ನಮ್ಮ ಮನಸ್ಸಲ್ಲಿ ಯಾವುದೇ ಕೆಟ್ಟತನ ಇರಬಾರ್ದು. ನಾವು ಒಂದು ವೇಳೆ ಕೆಟ್ಟತನದ ಮೇಲೆ ಮನಸ್ಸಿಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಆ ಪ್ರಾರ್ಥನೆಯನ್ನು ಸ್ವಾಮಿ ಕೇಳೋದಿಲ್ಲ. ಇವತ್ತು ಅನೇಕರ ಜೀವಿತದಲ್ಲಿ ಯಾಕೆ ನಾವು ಪ್ರಾರ್ಥಿಸುವಂಥದ್ದು ಸಿಗ್ತಾ ಇಲ್ಲ, ನಾವು ಸತತವಾಗಿ ಭಾಳಷ್ಟು ದಿವಸಗಳಿಂದ ನಾವು ಪ್ರಾರ್ಥನೆ ಮಾಡ್ತಾನೇ ಇದ್ದೀವಿ, ದೇವರ ಹತ್ರ ನಾವು ಕೇಳ್ತಾ ಇದ್ದೀವಿ, ಬೇಡ್ತಾ ಇದ್ದೀವಿ, ಆದರೂ ನಾವು ಹೊಂದೋದಕ್ಕೆ ಆಗ್ತಾ ಇಲ್ಲ, ಯಾಕೆ ಎಂಬುದಾಗಿ ಒಂದು ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಇರೋದಾದರೆ ಇವತ್ತು ತಿಳ್ಕೊಳ್ರಿ, ನಾವು ಕೆಟ್ಟತನದಲ್ಲಿ ಮನಸ್ಸಿಟ್ಟು ಈ ಕಡೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಉತ್ತರ ಸಿಗೋದಕ್ಕೆ ಸಾಧ್ಯ ಇಲ್ಲ. ಪ್ರಿಯ, ಒಂದು ನಾವು ಕೆಟ್ಟತನವನ್ನು ಬಿಟ್ಟು ನಾವು ಪ್ರಾರ್ಥಿಸಬೇಕು, ಇಲ್ಲಾಂದರೆ ಆ ಪ್ರಾರ್ಥನೆಗೆ ಉತ್ತರವನ್ನು ನಾವು ನಿರೀಕ್ಷಿಸಲಿಕ್ಕೆ ಸಾಧ್ಯ. ನಾವು ಅನೇಕರ ಜೀವಿತದಲ್ಲಿ ಇದಾಗ್ತಾ ಇದೆ. ಒಂದು ಕಡೆ ನಾವು ಕೆಟ್ಟತನದಲ್ಲೇ ಜೀವಿಸ್ತಾ ಇದ್ದೀವಿ,
ಪಾಪದ ಕಾರ್ಯಗಳನ್ನೇ ಮಾಡ್ತಾ ಇದ್ದೀವಿ. ದೇವರಿಗೆ ಇಷ್ಟವಿಲ್ಲದಂತೆ ನಾವು ನಡ್ಕೊಳ್ತಾ ಇದ್ದೀವಿ. ನಮ್ಮ ಮಾತುಗಳಲ್ಲಿ ಒಳ್ಳೆಯ ಮಾತುಗಳಿಲ್ಲ, ನಮ್ಮ ಮನಸ್ಸಲ್ಲಿ ಒಳ್ಳೆಯ ಆಲೋಚನೆ ಇಲ್ಲ. ದೇವರಿಗೆ ವಿರೋಧವಾದಂಥ ಜೀವಿತವನ್ನು ನಾವು ಇಟ್ಕೊಂಡು ಈ ಕಡೆ ನಾವೇನು ಮಾಡ್ತಾ ಇದ್ದೀವಿ? ದೇವರೇ ನನಗೆ ಆಶೀರ್ವಾದ ಕೊಡು, ದೇವರೇ ನನ್ನ ಕುಟುಂಬವನ್ನು ನಡೆಸು, ನನ್ನ ಕೊರತೆಗಳನ್ನ ನೀಗಿಸು, ನನ್ನ ಮಕ್ಕಳನ್ನ ಆಶೀರ್ವಾದ ಮಾಡು. ಎಲ್ಲ ರೀತಿಯ ಪ್ರಾರ್ಥನೆಗಳನ್ನ ದೇವರ ಸನ್ನಿಧಿಯಲ್ಲಿ ನಾವು ಮಾಡ್ತಾಯಿದ್ದೀವಿ. ಸೊ ಈ ರೀತಿಯ ಜೀವಿತ, ಒಂದು ಕಡೆ ಕೆಟ್ಟದಾಗಿ ನಾವು ವರ್ತನೆ ಮಾಡಿ ಇನ್ನೊಂದು ಕಡೆ ದೇವರ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸುವುದಾದರೆ ಆಶೀರ್ವಾದವನ್ನು ಹೊಂದಲಿಕ್ಕೆ ಸಾಧ್ಯವೇ? ಖಂಡಿತ ಇಲ್ಲ. ಅದಕ್ಕೆ ವಾಕ್ಯ ಹೇಳ್ತಾ ಇದೆ, ನಾನು ಕೆಟ್ಟತನದ ಮೇಲೆ ಮನಸ್ಸಿಟ್ಟಿದ್ದರೆ ಸ್ವಾಮಿಯು ನನ್ನ ವಿಜ್ಞಾಪನೆಯನ್ನು ಕೇಳುತ್ತಿದ್ದಿಲ್ಲ. ಆದ್ದರಿಂದ ಇವತ್ತು ನಮ್ಮ ಜೀವಿತದಲ್ಲಿ, ನಮ್ಮ ಪ್ರಾರ್ಥನೆಯಲ್ಲಿ ನಾವು ಕ್ರಮಪಡಿಸ್ಕೊಳ್ಬೇಕಾದಂಥದ್ದು, ನಾವು ಸರಿಪಡಿಸ್ಕೊಳ್ಬೇಕಾದಂಥದ್ದು ಬಹಳಷ್ಟಿದೆ ಪ್ರಿಯ. ನಮ್ಮ ಕೆಟ್ಟತನದ ಮನಸ್ಥಿತಿಗಳನ್ನ ನಾವು ಹೋಗಲಾಡಿಸಿ ನೀವು ಪ್ರಾರ್ಥನೆ ಮಾಡಿ ನೋಡ್ರಿ. ನಿಮ್ಮ ಮನಸ್ಸಲ್ಲಿರುವಂಥ ಯಾವುದೇ ದ್ವೇಷ, ಅಸೂಹೆ, ಹೊಟ್ಟೆ ಕಿಚ್ಚು, ಕೆಟ್ಟ ಮಾತುಗಳು, ಕೆಟ್ಟ ನಡತೆ, ಲೋಕಕ್ಕೆ ಸಂಬಂಧಪಟ್ಟಂಥ ಮನಸ್ಸಿನ ವಿಚಾರಗಳು, ಇದೆಲ್ಲವನ್ನು ನೀವು ತ್ಯಜಿಸಿ ದೇವರ ಹತ್ರ ನೀವು ಪ್ರಾರ್ಥನೆ ಮಾಡಿ ನೋಡ್ರಿ. ಖಂಡಿತವಾಗಿ ನೀವು ಬಯಸಿದ್ದನ್ನು ದೇವರು ಕೊಟ್ಟೇ ಕೊಡ್ತಾನೆ. ಯಾಕಂದರೆ ದೇವರ ವಾಕ್ಯಗಳಲ್ಲಿ ಆತನು ವಾಗ್ದಾನ ಮಾಡಿದ್ದಾನೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು. ದೇವರು ನಾವು ಬೇಡಿದ್ದನ್ನು ಖಂಡಿತವಾಗಿ ಒದಗಿಸ್ತಾನೆ. ಆದರೆ ನಮ್ಮ ಪ್ರಾರ್ಥನೆಯಲ್ಲಿ ನಾವು ಕ್ರಮಪಡಿಸ್ಕೊಳ್ಬೇಕಾದಂಥದ್ದು ಇದೆ. ನಾವು ನಮ್ಮ ಕೆಟ್ಟತನವನ್ನು ತ್ಯಜಿಸಿ ದೇವರ ಹತ್ರ ಪ್ರಾರ್ಥಿಸಬೇಕು. ಮತ್ತೊಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಜ್ಞಾನೋಕ್ತಿಗಳ ಒಂದು ಪುಸ್ತಕ 28ನೇ ಅಧ್ಯಾಯ 9ನೇ ವಚನ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ, ಧರ್ಮೋಪದೇಶಕ್ಕೆ ಕಿವಿಗೊಡದವನು ಮಾಡುವ ದೇವ ಪ್ರಾರ್ಥನೆಯು ಅಸಹ್ಯ. ಭಾಳಷ್ಟು ಸುಂದರವಾಗಿ ಈ ವಾಕ್ಯ ನಮಗೆ ವಿವರಿಸ್ತಾ ಇದೆ. ದೇವರಿಗೆ ಎಂಥ ಒಂದು ಪ್ರಾರ್ಥನೆ ಅಸಹ್ಯ. ನೋಡ್ರಿ, ಇವತ್ತು ನಾವು ಪ್ರಾರ್ಥನೆ ಅಂತ ಹೇಳುವಾಗ ದೇವರಿಗೆ ಇಷ್ಟ. ನಮ್ಮ ಪ್ರಾರ್ಥನೆ ಒಂದು ಯಜ್ಞದಂತೆ, ಒಂದು ಧೂಪದಂತೆ ದೇವರ ಸನ್ನಿಧಿಗೆ ಹೋಗ್ತಾ ಇದೆ. ನಾವು ಮಾಡುವಂಥ ಪ್ರಾರ್ಥನೆ ದೇವರು ಕೇಳ್ತಾ ಇದ್ದಾನೆ. ನಾವು ಮಾಡುವಂಥ ಪ್ರಾರ್ಥನೆಗೆ ದೇವರು ಅತಿ ಬೇಗನೆ ಉತ್ತರ ಕೊಡ್ತಾನೆ. ಈ ಎಲ್ಲ ರೀತಿಯ ಮನಸ್ಥಿತಿಗಳು ನಾವು ದೇವರನ್ನ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಹೌದು, ಈ ಮನಸ್ಥಿತಿ ಒಳ್ಳೆಯದೇ. ಆದರೆ ನಿಜವಾಗಿಯೂ ನಮ್ಮ ಪ್ರಾರ್ಥನೆ ದೇವರಿಗೆ ಮೆಚ್ಚುಗೆ ಆಗ್ತಾ ಇದೆಯಾ, ಅಥವಾ ನಮ್ಮ ಪ್ರಾರ್ಥನೆ ದೇವರಿಗೆ ಅಸಹ್ಯವಾಗ್ತಾ ಇದೆಯಾ? ಇದನ್ನು ನಾವು ಯಾವತ್ತಾದರೂ ಗಮನಿಸಿದ್ದೇವಾ? ಯಾವತ್ತಾದರೂ ಇದನ್ನು ನಾವು ಕಲ್ಪನೆ ಮಾಡ್ಕೊಂಡಿದ್ದೇವೆ? ನೋಡ್ರಿ, ಜಗತ್ತಿನ ಪ್ರಾರಂಭದಲ್ಲಿ ಆದಾಮ ಹವ್ವರ ಮಕ್ಕಳಾದಂಥ ಕಾಯಿನ ಮತ್ತು ಹೇಬೇಲ್ನ ಜೀವಿತದ ಒಂದು ಸಾಕ್ಷಿ ಪ್ರಿಯ. ಇಬ್ಬರೂ ಸಹ ಒಂದೇ ತಂದೆ ತಾಯಿಯ ಮಕ್ಕಳಾಗಿ, ಅಣ್ಣ ತಮ್ಮಂದಿರಾಗಿ ಅವರು ಬೆಳೀತಾ ಬರ್ತಾರೆ. ದೇವರು ಹೇಳಿದಂತೆ ದೇವರಿಗೆ ಕಾಣಿಕೆಯನ್ನು ಅರ್ಪಿಸುವುದಕ್ಕೆ ಅವ್ರು ಹೋಗ್ತಾರೆ. ದೇವರಿಗೆ ಕಾಣಿಕೆಯನ್ನು ಅರ್ಪಿಸುವಾಗ ಒಬ್ಬನ ಕಾಣಿಕೆ ದೇವರಿಗೆ ಮೆಚ್ಚುಗೆ ಆಯಿತು, ಮತ್ತೊಬ್ಬನ ಕಾಣಿಕೆ ದೇವರಿಗೆ ಅಸಹ್ಯವಾಯಿತು, ಮೆಚ್ಚಲಿಲ್ಲ ದೇವರು. ಹೇಬೇಲನು ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಯನ್ನು ತೆಗೆದುಕೊಂಡು ದೇವರ ನಿದರ್ಶನದಂತೆ, ದೇವರು ಹೇಳಿದಂತೆ ಅವನೇನು ಮಾಡ್ದ? ಆ ಒಂದು ಕುರಿಯನ್ನು ವಧಿಸಿ ಅದನ್ನು ಯಜ್ಞವಾಗಿ ಅರ್ಪಿಸ್ತಾನೆ. ಆದರೆ ಇಲ್ಲಿ ಕಾಯಿನ ಏನು ಮಾಡ್ತಾನೆ? ಒಲ್ಲದ ಮನಸ್ಸಿನಿಂದ ತಾನು ಬೆಳೆದಂಥ ಆ ಒಂದು ಬೆಳೆಗಳಲ್ಲಿ ಕೆಲವನ್ನು ತೆಗೆದುಕೊಂಡು ಹೋಗಿ ದೇವರಿಗೆ ಅರ್ಪಿಸ್ತಾನೆ. ದೇವರ ಮಾತು, ದೇವರ ಒಂದು ನಿರ್ದೇಶನ ಏನು ಅನ್ನೋದನ್ನು ಅವನು ತಿಳಿದೂ ಸಹ, ಯಾವ ರೀತಿ ಯಜ್ಞವನ್ನು ಅರ್ಪಿಸಬೇಕೆಂಬುದಾಗಿ ಗೊತ್ತಿದ್ದೂ ಸಹ ಅವನೇನು ಮಾಡ್ತಾನೆ? ತಪ್ಪು ಮಾಡ್ತಾನೆ. ಆದರೆ ಅಂಥ ಒಂದು ದೇವರ ಮಾತಿಗೆ ಕಿವಿಗೊಡದಂಥ ಕಾಯಿನನ ಕಾಣಿಕೆ ಏನಾಯಿತು? ಅದು ದೇವರಿಗೆ ಅಸಹ್ಯವಾಯಿತು. ದೇವರು ವಾಕ್ಯ ಹೇಳುತ್ತೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ, ದೇವರು ಕಾಯಿನನನ್ನು, ಆತನ ಕಾಣಿಕೆಯನ್ನು ಮೆಚ್ಚಲಿಲ್ಲ ಎಂಬುದಾಗಿ. ಇವತ್ತು ನಮ್ಮ ಕಾಣಿಕೆ ಅಥವಾ ನಮ್ಮ ಪ್ರಾರ್ಥನೆ ದೇವರಿಗೆ ಮೆಚ್ಚುಗೆ ಆಗಬೇಕಂತ ಹೇಳಿದ್ರೆ ವಾಕ್ಯ ಹೇಳ್ತಾ ಇದೆ, ಧರ್ಮೋಪದೇಶಕ್ಕೆ ಕಿವಿಗೊಡದವನ ಪ್ರಾರ್ಥನೆ ಅದು ಅಸಹ್ಯ ಎಂಬುದಾಗಿ. ಇವತ್ತು ನಾವು ದೇವರ ಮಾತು ಕೇಳೋದಕ್ಕೆ ನಾವು ರೆಡಿ ಇಲ್ಲ, ಸಿದ್ಧ ಇಲ್ಲ. ಧರ್ಮೋಪದೇಶಕ್ಕೆ ಕಿವಿಗೊಡೋದಕ್ಕೆ ನಾವು ಸಿದ್ಧರಿಲ್ಲ. ಆತನ ಆಜ್ಞೆಗಳನ್ನ ಕೈಗೊಂಡು ನಡೆಯೋದಕ್ಕೆ ನಾವು ಸಿದ್ಧರಿಲ್ಲ. ವಾಕ್ಯ ಹೇಳಿದಂತೆ ಜೀವಿಸೋದಕ್ಕೆ ನಾವು ಸಿದ್ಧರಿಲ್ಲ. ಆದರೆ ನಮ್ಮ ಪ್ರಾರ್ಥನೆಗೆ ಮಾತ್ರ ಉತ್ತರ ಸಿಗಬೇಕು. ನಮ್ಮ ಪ್ರಾರ್ಥನೆಗೆ ಮಾತ್ರ ದೇವರು ತಕ್ಕ ಸಮಯಕ್ಕೆ ಉತ್ತರ ಕೊಡಬೇಕು. ಆದರೆ ಒಂದನ್ನು ನೆನಪಿಟ್ಕೊಳ್ರಿ ಪ್ರಿಯರೇ, ದೇವರ ಸನ್ನಿಧಿಯಲ್ಲಿ ಇಂಥ ಪ್ರಾರ್ಥನೆ ಅದು ಅಸಹ್ಯ. ದೇವರು ಎಂದೂ ಸಹ ಆ ಪ್ರಾರ್ಥನೆಯನ್ನು ಮೆಚ್ಚುವುದಿಲ್ಲ. ಎಂದೂ ಸಹ ಅಂಥ ಪ್ರಾರ್ಥನೆಗೆ ದೇವರು ಉತ್ತರವನ್ನು ಕೊಡಲು ಸಾಧ್ಯ ಇಲ್ಲ. ಆದ್ದರಿಂದ ನಮ್ಮ ಪ್ರಾರ್ಥನೆ ಧರ್ಮೋಪದೇಶವನ್ನು ಕಿವಿಗೊಡುವಂಥ, ಆತನ ವಾಕ್ಯದಂತೆ ಜೀವಿಸುವಂಥ, ಆತನ ವಾಕ್ಯಗಳನ್ನು ನಮ್ಮ ದಿನನಿತ್ಯದ ಬದುಕಿನಲ್ಲಿ, ನಮ್ಮ ಜೀವಿತದಲ್ಲಿ ಕೈಗೊಂಡು ನಡೆಯುವಂಥ ಒಂದು ಜೀವಿತ ನಮ್ಮದಾಗಿದ್ದಾಗ ಮಾತ್ರ ನಾವು ಮಾಡುವಂಥ ಪ್ರಾರ್ಥನೆಯೂ ಸಹ ದೇವರಿಗೆ ಮೆಚ್ಚುಗೆ ಆಗ್ತದೆ. ಇಲ್ಲಿ ದಾವೀದ ಹೇಳ್ತಾ ಇದ್ದಾನೆ,
ನಾನು ನನ್ನ ಮನಸ್ಸಲ್ಲಿ ಕೆಟ್ಟತನ ಇಟ್ಟುಕೊಂಡು ನಾನು ಪ್ರಾರ್ಥನೆ ಮಾಡಿದರೆ ದೇವರು ಕೇಳಲ್ಲ. ಇಲ್ಲಿ ಜ್ಞಾನೋಕ್ತಿಗಳಲ್ಲಿ ಹೇಳ್ತಾ ಇದೆ, ಧರ್ಮೋಪದೇಶಕ್ಕೆ ಕಿವಿಗೊಡದೆ, ಆತನ ಮಾತನ್ನು ನೀನು ಕೇಳದೆ, ಆತನ ಆಜ್ಞೆಗಳನ್ನ ಕೈಗೊಂಡು ನಡೆಯದೆ ನೀನು ಪ್ರಾರ್ಥನೆ ಮಾಡುವಾಗ ದೇವರು ಸಹ ನಿನ್ನ ಪ್ರಾರ್ಥನೆ ಕಿವಿಗೊಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ಇದನ್ನು ಕ್ರಮಪಡಿಸ್ಕೊಳ್ಳೋಣ, ನಮ್ಮ ಜೀವಿತಗಳನ್ನ ಸರಿಪಡಿಸ್ಕೊಳ್ಳೋಣ. ಒಂದು ವೇಳೆ ನಾವು ಆಜ್ಞೆಗಳನ್ನ ಮೀರಿ ಪ್ರಾರ್ಥಿಸ್ತಾ ಇದ್ದರೆ ಇವತ್ತು ದೇವರ ಸನ್ನಿಧಿಯಲ್ಲಿ ನಾವು ಮೊಣಕಾಲೂರೋಣ. ದೇವರೇ, ಇನ್ನು ಮುಂದೆ ನಿನ್ನ ಆಜ್ಞೆಗಳನ್ನ ನಾನು ಕೈಗೊಂಡು ನಡೀತೇನೆ, ಇನ್ನು ಮುಂದೆ ನಿನ್ನ ವಾಕ್ಯವನ್ನು ನಾನು ನನ್ನ ಜೀವಿತದಲ್ಲಿ ಅನುಸರಿಸ್ತೇನೆ, ಪಾಲಿಸ್ತೇನೆ, ನಿನ್ನ ವಾಕ್ಯ ಏನು ಹೇಳ್ತದೋ ಅದರಂತೆ ನಾನು ಕೈಗೊಂಡು ನಡೀತೇನೆ, ನನ್ನ ಪ್ರಾರ್ಥನೆಗೆ ನೀನು ಕಿವಿಗೊಡು ಎಂಬುದಾಗಿ ನಾವು ಪಶ್ಚಾತ್ತಾಪ ಪಡುವುದಾದರೆ, ದೇವರ ಮುಂದೆ ನಾವು ನಮ್ಮ ಜೀವಿತಗಳನ್ನು, ನಮ್ಮ ತಪ್ಪುಗಳನ್ನು, ನಮ್ಮ ದೋಷಗಳನ್ನ ನಾವು ಅರಿಕೆ ಮಾಡುವುದಾದರೆ ಖಂಡಿತವಾಗಿ ದೇವರು ನಮಗೆ ಉತ್ತರ ಕೊಡ್ತಾನೆ. ಇದೇ ಜ್ಞಾನೋಕ್ತಿ ಪುಸ್ತಕ 28ನೇ ಅಧ್ಯಾಯ 13ನೇ ವಚನ ಹೀಗೆ ಹೇಳುತ್ತೆ ನೋಡ್ರಿ, ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗುವುದಿಲ್ಲ, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. ನೋಡ್ರಿ, ಯಾರು ದೋಷಗಳನ್ನ ಮುಚ್ಚಿಕೊಳ್ತಾರೋ ಅಂಥವರಿಗೆ ಶುಭವಾಗೋದಿಲ್ಲ, ಆದರೆ ಅದನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವರಿಗೆ ದೇವರ ಕರುಣೆ ದೊರಕುತ್ತದೆ. ಇವತ್ತು ನಾವು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವಾಗ ನಮ್ಮ ದೋಷಗಳನ್ನ ನಾವು ಮುಚ್ಚಿಕೊಳ್ಳದೆ, ನಮ್ಮಲ್ಲಿರುವಂಥ ಪಾಪಗಳನ್ನ ನಾವು ಅಡಗಿಸಿಡದೆ, ದೇವರ ಮುಂದೆ ಸಂಪೂರ್ಣವಾಗಿ ನಮ್ಮ ಹೃದಯವನ್ನು ಬಿಚ್ಚಿಟ್ಟವರಾಗಿ ನಾವು ಪ್ರಾರ್ಥಿಸುವುದಾದರೆ, ನಮ್ಮ ದೋಷಗಳನ್ನ ದೇವರ ಮುಂದೆ ಅರಿಕೆ ಮಾಡುವುದಾದರೆ ಖಂಡಿತವಾಗಿ ದೇವರು ಏನು ಮಾಡ್ತಾನಂತೆ, ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡ್ತಾನೆ, ಜೊತೆಗೆ ಆತನ ಕರುಣೆ ನಮಗೆ ದೊರಕ್ತದೆ. ಇನ್ನೊಂದು ವಚನ ಕೊನೆಯದಾಗಿ ನಾವು ಓದಿಕೊಳ್ಳೋಣ ಪ್ರಿಯರೇ. ಯೋಹಾನನ ಸುವಾರ್ತೆ 9ನೇ ಅಧ್ಯಾಯ 31ನೇ ವಚನ, ತುಂಬ ಚೆನ್ನಾಗಿರುವಂಥ ವಚನ. ಯೋಹಾನ ಸುವಾರ್ತೆ 9ನೇ ಅಧ್ಯಾಯ 31ನೇ ವಚನ. ಭಕ್ತಿಹೀನರ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ, ಯಾವನು ಭಕ್ತನಾಗಿದ್ದು ಆತನ ಚಿತ್ತದಂತೆ ನಡೆಯುತ್ತಾನೋ ಅವನ ಪ್ರಾರ್ಥನೆಯನ್ನು ಕೇಳುತ್ತಾನೆಂದು ಬಲ್ಲೆವು. ನೋಡ್ರಿ, ಭಕ್ತಿಹೀನರ ಪ್ರಾರ್ಥನೆ ದೇವರು ಕೇಳೋದಿಲ್ಲ, ಆದರೆ ಯಾರು ಭಕ್ತನಾಗಿದ್ದು ಆತನ ಚಿತ್ತದಂತೆ ನಡ್ಕೊಳ್ತಾನೆ, ಆತನ ಚಿತ್ತ ಏನೆಂಬುದನ್ನು ವಿಚಾರಿಸಿ ಅದನ್ನು ಅನುಸರಿಸಿ ಜೀವಿಸ್ತಾನೆ, ಅಂಥವನ ಪ್ರಾರ್ಥನೆಯನ್ನು ದೇವರು ಕೇಳ್ತಾನೆ. ಎಷ್ಟು ಸುಂದರವಾಗಿದೆ ವಾಕ್ಯ. ಇವತ್ತು ನಮ್ಮ ಪ್ರಾರ್ಥನೆ ದೇವರಿಂದ ಉತ್ತರಿಸಲ್ಪಡಬೇಕಂತ ಹೇಳಿದರೆ ನಮ್ಮಲ್ಲಿರುವಂಥ ಭಕ್ತಿಹೀನತೆಯನ್ನು ತ್ಯಜಿಸಿ ನಾವು ಭಕ್ತರಾಗಿದ್ದು ಆತನ ಚಿತ್ತದಂತೆ ನಾವು ಜೀವಿಸುವಾಗ ಮಾತ್ರ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ. ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರ ಜೀವಿತದಲ್ಲಿ ಅವರು ದೇವರ ಒಂದು ಆಜ್ಞೆಗಳನ್ನ ಅನುಸರಿಸಿ ನಡೆದ್ರು. ದೇವರ ಚಿತ್ತ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ವಿಗ್ರಹಾರಾಧನೆ ಮಾಡ್ತಕ್ಕಂಥದ್ದು ದೇವರ ಚಿತ್ತವಲ್ಲ, ಅದು ಒಂದು ಶೋಧನೆ, ಒಂದು ಸವಾಲು. ಆ ಒಂದು ಸವಾಲನ್ನು ಎದುರಿಸಿ ನಿಲ್ಲುವ ಆ ಸಂದರ್ಭ ಬಂದಾಗ ಅವರೇನು ಮಾಡ್ತಾರೆ, ದೇವರ ಚಿತ್ತದಂತೆ ನಡ್ಕೊಳ್ತಾರೆ. ಅದರ ನಂತರ ಫಲಿತಾಂಶ ಅವರ ಜೀವಿತದಲ್ಲಿ ನೋಡ್ತೇವೆ. ಆ ಉರಿಯುವ ಹಾವಿಗೆಯಲ್ಲಿ ಅವರನ್ನು ಹಾಕುವಾಗಲೂ ಸಹ ಈ ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರ ಪ್ರಾರ್ಥನೆ ದೇವರಿಂದ ಉತ್ತರಿಸಲ್ಪಡ್ತದೆ. ದೇವರು ತನ್ನ ದೂತರನ್ನು ಕಳಿಸಿ ಅವರನ್ನು ಕಾಪಾಡಿದೆಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಮತ್ತು ನಮ್ಮ ಜೀವಿತದಲ್ಲಿ ದೇವರ ಚಿತ್ತವನ್ನು ಅನುಸರಿಸಿ ನಾವು ನಡೆಯುವುದಾದರೆ ನಾವೇನು ಮಾಡ್ತೇವೆ, ಆತನ ಆ ಉತ್ತರವನ್ನು ನಾವು ಹೊಂದೋದಕ್ಕೆ ಸಾಧ್ಯ. ಇವತ್ತು ಈ ಕೀರ್ತನೆಗಳಲ್ಲಿ ನಾವು ಕಲಿಯುವಂಥ ಈ ಪಾಠ ಭಾಳಷ್ಟು ಮುಖ್ಯವಾಗಿದೆ. ನಮ್ಮ ಪ್ರಾರ್ಥನೆ ಕಪಟವಾಗಿರಬಾರ್ದು, ನಮ್ಮ ಪ್ರಾರ್ಥನೆ ದೇವರ ಮುಂದೆ ಅಸಹ್ಯವಾಗಿರಬಾರ್ದು, ನಮ್ಮ ಪ್ರಾರ್ಥನೆ ಅದು ಆ ಕೆಟ್ಟತನದಿಂದ ತುಂಬಿರಬಾರ್ದು. ಇಂಥ ಒಂದು ಅಂಶಗಳನ್ನ ನಾವು ನಮ್ಮ ಜೀವಿತದಲ್ಲಿ ಕೈಗೊಂಡು ನಡೆಯೋದಾದರೆ, ಭಕ್ತಿವಂತರಾಗಿ ನಾವು ಜೀವಿಸೋದಾದರೆ, ಆತನ ಚಿತ್ತವನ್ನು ಅನುಸರಿಸಿ ನಾವು ನಡೆಯೋದಾದರೆ, ಆತನ ಧರ್ಮೋಪದೇಶಕ್ಕೆ ನಾವು ಕಿವಿಗೊಡೋದಾದರೆ, ನಮ್ಮಲ್ಲಿರುವಂಥ ಕೆಟ್ಟತನವನ್ನು, ಕಪಟತನವನ್ನು ನಾವು ತೆಗೆದು ದೇವರನ್ನು ಪ್ರಾರ್ಥಿಸುವುದಾದರೆ ಖಂಡಿತವಾಗಿ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ ಅನ್ನುವಂಥದ್ದನ್ನು ಈ ದಾವೀದನ ಜೀವಿತದಿಂದ ಇವತ್ತು ನಾವು ಕಲಿತಿದ್ದೇವೆ. ಈ ವಾಕ್ಯಗಳನ್ನು ನಾವು ಅನುಸರಿಸೋಣ ಎಂಬುದಾಗಿ ಹೇಳ್ತಾ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.